ನಮಸ್ಕಾರ ಕಣ್ರಕ್ಕ, ನಮಸ್ಕಾರ. ಇವತ್ತಿನ ಸಂಚಿಕೆ ಬಂದು ಬೆಲೆ ಜಾಸ್ತಿ ಆಗ್ಬಿಟ್ಟೈತಂತ. ಈ ನನ್ನ ಮಗಂದು ಈ ಪ್ರಪಂಚಕ್ಕೆ ಏನಾಗೈತೆ ನೀವೇ ಹೇಳ್ರಕ್ಕ. ಫಸ್ಟ್ ಎಣ್ಣೆ ರೇಟ್ ಎಷ್ಟಾಗಿರೋದು 120 ರೂಪಾಯಿ ಇರೋದು, ಇವತ್ತು 220 ರೂಪಾಯಿ ಮಾಡ್ಬಿಟ್ಟಿದ್ದಾರೆ ಕಣ್ರಕ್ಕ. ಒಂದು ಚಡ್ಡಿ ಬೆಲೆಯಿಂದ ಹಿಡಿದು ಕುಕ್ಕರ್ ಬೆಲೆಯಿಂದ ಹಿಡಿದು ಎಲ್ಲ ಜಾಸ್ತಿ ಆದರೆ ಸಂಪಾದನೆ 15,000, ಖರ್ಚು 30,000. ನಾವು ಎಲ್ಲಿಂದ ಉದುರಿಸೋಣ? ಮಕ್ಕಳು ಮತ್ತೆ ಗಂಡನ್ನ ಎಲ್ಸಕಣ ನೀವು ಹೇಳಿ. 15,000 ರೂಪಾಯಿ ತಂದು ಕೊಡ್ತಾರೆ, ಬುಡ್ಡಿ ಮಗ ಬಾಡಿಗೆಗೆ ಹೋಗ್ಬಿಡುತ್ತೆ. ಇನ್ನು ಎಣ್ಣೆ ಪುಣ್ಣೆ ಎಲ್ಲಿ ತರೋಣ? ನುಗ್ಗೆಕಾಯಿ ಹೋಗಿ ತಗೊಂಬರೋಣ ಅಂದರೆ ಒಂದು ಕಡ್ಡಿನೇ 40 ರೂಪಾಯಿ ಅಂತಾನೆ. ಆ ಕಡ್ಡಿನ ತಗೊಂಡ್ಬಿಡು ಎಲ್ಲಿ ಮಾಡ್ಕೊಳ್ಳೋಣ? ಆ ಥರ ಪರಿಸ್ಥಿತಿ ಆಗ್ಬಿಟ್ಟೈತಕ್ಕ. ತರಕಾರಿ ರೇಟ್ ಕೇಳೋಕ್ಕೆ ಆಗಲ್ಲ ಕಣ್ರಕ್ಕ, ಕೇಳೋಕ್ಕೆ ಆಗಲ್ಲ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂದು 200 ರೂಪಾಯಿ ತಗೊಂಡೋಗ್ಬಿಟ್ಟು ತರಕಾರಿ ಇಸ್ಕೊಂಬರೋಣ ಅಂದರೆ ಬ್ಯಾಗು ತುಂಬಲ್ಲ ಕಣಕ್ಕ, ಕಾಲು ಬ್ಯಾಗೇ ತುಂಬುತ್ತೆ ಕಣಕ್ಕ. ರೇಟೆಲ್ಲ ಜಾಸ್ತಿ ಆಗ್ಬಿಟ್ಟೈತೆ, ನಿನಗೆ ಗೊತ್ತಿಲ್ವ ಅಂತಾರೆ. ಮುಂಚೆ ಎಲ್ಲ ಏನಾಗಿತ್ತು ಗೊತ್ತಕ್ಕ, ಒಂದು 2 ರೂಪಾಯಿ ಕೊಟ್ರೆ ಕೊತ್ತಂಬರಿ ಪುದೀನ ಕೊಡೋರು. ಇವಾಗ 40 ರೂಪಾಯಿ ಕೊಟ್ಟರು ಒಂದು ಕಟ್ಟು ಕೊಡಲ್ಲ ಅಂತಾರೆ. ಕೇಳಿದ್ರೆ ಬೆಲೆ ಜಾಸ್ತಿ ಆಯಿತು ಅಂತಾರೆ. ಇವಾಗಾದರೂ ಚಿನ್ನ ಇಸ್ಕೊಳ್ಳೋಣ ಅಂದರೆ ಚಿನ್ನನೂ ಇಸ್ಕೊಂಬಾರ್ದು ಅಂತ ಸ್ಟಾಪ್ ಮಾಡೋರೆ. ನನ್ನ ಹತ್ರ ಚಿನ್ನ ಇಸ್ಕೊಳಕ್ಕೂ ದುಡ್ಡಿಲ್ಲ, ಆದರೂ ಬೇರೆಯವ್ರ ಚಿನ್ನ ನೋಡೋ ಖುಷಿ ಪಡ್ತೀನಿ. ಎಲ್ಲ ಜೀವನ ಹಿಂಗಾಗೈತೆ. ನೀವೇ ಹೇಳ್ರಕ್ಕ, ನಾನು ಖುಷಿ ಪಡ್ಬೇಕಾ ಬೇಡವಾ? ಖುಷಿ ಪಡ್ಬೇಕಂದ್ರೆ ಈ ರೇಟ್ಗಳೆಲ್ಲ ಆದ್ರ ಮದುವೆಗೆ ಆಗೋಕ್ಕೂ ಮುಂಚೆ ರೇಟ್ಗೆಲ್ಲ ಕಮ್ಮಿ ಇತ್ತು. ಆರಾಮಾಗಿ ಜುಮ್ಕ ಡ್ಯಾನ್ಸ್ ಆಡ್ಕೊಂಡು ಚೆನ್ನಾಗಿದೆ. ಇವಾಗ ಹೆಂಗಾಗ್ಬಿಟ್ಟೈತೆ ಕಣ್ರಕ್ಕ, ಡ್ಯಾನ್ಸ್ ಆಡೋಂಗೂ ಇಲ್ಲ. ಟಿವಿ ನೋಡೋಣ ಅಂದರೆ ಕೇಬಲ್ ಬಿಲ್ಲು ಜಾಸ್ತಿ ಆಗೈತೆ, ಫೋನ್ ನೋಡೋಣ ಅಂದರೆ ರೀಚಾರ್ಜ್ ಬಿಲ್ಲು ಜಾಸ್ತಿ ಆಗೈತೆ. ನೆಟ್ ಬೇಕಲ್ಲಿ ನಾನು ಯೂಟ್ಯೂಬ್ ಏನಾದರೂ ನೋಡೋಣ ಅಂದರೆ ಯೂಟ್ಯೂಬಲ್ಲಿ ಬರೀ 2 GB ಕೊಡ್ತವನೆ. ಎಲ್ಲಾದ್ರೂ ಚಿಂತೆ ಆಗ್ಬಿಟ್ಟೈತೆ ಕಣ್ರಕ್ಕ. ಮುಂಚೆ ಆರಾಮಾಗಿ ನೆಮ್ಮದಿಯಾಗಿದ್ದೆ, ಇವಾಗೆಲ್ಲ ರೇಟ್ಗಳೆಲ್ಲ ಜಾಸ್ತಿ ಆಗ್ಬಿಟ್ಟೈತೆ. ನೋಡ್ಬಿಟ್ಟು ಬೇಜಾರಾಗ್ಬಿಟ್ಟೈತೆ ಕಣಕ್ಕ. ಮುಂಚೆ ಎಲ್ಲ ಒಂದು ಮೀನು ಅಟ್ಲೀಸ್ಟು 100 ರೂಪಾಯಿ ಕೊಟ್ಟರು 1 kg ಮೀನಾದರೂ ತಿಂದು ಆರಾಮಾಗಿರ್ತಾ ಇದೆ. ಇವಾಗ ಅದು ತಿನ್ನಂಗಿಲ್ಲ, ಆ ಥರ ಆಗ್ಬಿಟ್ಟೈತೆ. ಮೀನು ತಿನ್ಬೇಕಂದ್ರೆ 400 ರೂಪಾಯಿ ಕಣ್ರಕ್ಕ. ಎಲ್ಲ ಯೋಚನೆ ಮಾಡಿ ತಿನ್ಬೇಕಾಗುತ್ತೈತೆ. ಒಂದು ಸಾಕ್ಲೇಟ್ ಮುಂಚೆ ತಿನ್ಬೇಕಂದ್ರೆ 5 ರೂಪಾಯಿ 10 ರೂಪಾಯಿ ಇರೋದು, ಇವಾಗ ಒಂದು ಸಾಕ್ಲೇಟು 50-100 ರೂಪಾಯಿ ಮಾಡೋರೆ. ಇವಾಗ ನನ್ನ ಕತೆ ಏನು ಹೇಳ್ರು ಕಣ್ರಕ್ಕ. ಈ ಮಿಡ್ಲ್ ಕ್ಲಾಸ್ ಜೀವನ ತುಂಬ ಕಷ್ಟ ಕಣ್ರಕ್ಕ. ಯಾರ ಹತ್ರ ಕೇಳಿದ್ರೆ ನಿನ್ನ ಗಂಡ ಎಷ್ಟೇ ದುಡಿತವನೆ ಅಂತಾನೆ. ಏನಕ್ಕ ನನ್ನ ಗಂಡ ಏನು ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಅಂದ್ರೆ ಏನು ಜಮೀನು ಇಟ್ಟವನ? ಬಡ್ಡಿ ಮಗ ಅವನು. ಇದೇನಪ್ಪ ಕಂಬಿ ಹೊಡಿಯೋ ಕೆಲಸ ಮಾಡ್ತಾನೆ. ಕಂಬಿ ಬಂದರೆ ಕೆಲಸ ಇರುತ್ತೆ, ಕೆಲಸ ಇದ್ರೆ ಕಂಬಿ ಇರುತ್ತೆ. ಆ ಥರ ಮಾಡ್ತಾನೆ ಕಣ್ರಕ್ಕ. ಇವಾಗ ಚಿಂತೆ ಏನಾಗೈತೆ ಗೊತ್ತಾ ಕಣ್ರಕ್ಕ, ನಿಜ ಹೇಳ್ತೀನಿ ಕೇಳ್ರಕ್ಕ. ಮುಂಚೆ ಅದ್ರ ಮದುವೆ ಇದ್ದಿಲ್ಲ, ಆರಾಮಾಗಿ ತಿನ್ಕೊಂಡು ಒಂದು 5,000 ರೂಪಾಯಿ ಜೀವನ ಮಾಡ್ಬೋದು. ಇವಾಗ ಆ ಥರ ಇಲ್ಲ ಕಣ್ರಕ್ಕ. ಆ ಥರಕ್ಕೆಲ್ಲ ಮದುವೆ ಆಗಿದ ತಕ್ಷಣ 2 ಉದುರಿಸ್ಬಿಡ್ತಾನೆ ಬುಡ್ಡಿ ಮಗ ಗಂಡ. ಅದ್ರನ್ನ ಸಾಕದೇ ದೊಡ್ಡ ವಿಷಯ ಆಗ್ಬಿಡುತ್ತೆ. ಅದ್ರಿಗೆ ಸ್ಕೂಲು ಫೀಸ್ ಕಟ್ಬೇಕಂದ್ರೆ ಅಯ್ಯೋ ಕಣ್ಣೆ ಕಂಗಾಲಾಗ್ಬಿಡುತ್ತೆ ಕಣ್ರಕ್ಕ. ನಿಜ ಹೇಳ್ತೀನಿ ಕೇಳ್ರಕ್ಕ. ಸ್ಕೂಲ್ ಫೀಸ್ ಕಟ್ಟೋದಿಲ್ಲ. ಮುಂಚೆ ಎಲ್ಲ ಸ್ಕೂಲಲ್ಲಿ ಅಂದರು 10,000 ಕೊಟ್ರೆ ಆರಾಮಾಗಿ ಪ್ರೈವೇಟ್ ಸ್ಕೂಲ್ ಓದಿಸ್ಬೋದಾಯ್ತು. ಇವಾಗ ವರ್ಷಕ್ಕೆ 1 ಲಕ್ಷ ಕಟ್ಟೋದು ಕಮ್ಮಿ ಅಂತಾರೆ. ಎಲ್ಲಿಂದ ಕಟ್ಟೋಣ? ಮನೆ ಬಾಡಿಗೆ ಅಡ್ವಾನ್ಸ್ ಕಟ್ಟೋಕ್ಕೆ ಆಯ್ತಾ ಇಲ್ಲ, ಏನು ಸ್ಕೂಲ್ ಫೀಸ್ ಕಟ್ಟಬೇಕು. ಅದು ಸ್ಕೂಲ್ ಫೀಸ್ ಕಟ್ಟೋದ್ರು ಪರವಾಗಿಲ್ಲ ಕಣ್ರಕ್ಕ. ಬುಕ್ಸು, ಬಟ್ಟೆ, ಶೂ, ಆಮೇಲೆ ಯೂನಿಫಾರ್ಮು ಎಲ್ಲ ನಾವೇ ಕೊಡಿಸ್ಬೇಕು. ಮತ್ತು ಏನು ಕಟ್ಟಿ ಯೂಸು ನೀವು ಹೇಳಿ? ಆ ಕಾಲದಲ್ಲಿ ಆ ಥರ ಇಲ್ಲ ನಮ್ಗೆ. ಆ ಥರ ಅಲ್ಲ. ಒಂದು ಶರ್ಟಿನ ಶರ್ಟ್ ಹಾಕ್ಕೊಂಡು ನೇತಾಕೊಂಡು ಒಂದು ಬ್ಯಾಗ್ನ ನೇತಾಕೊಂಡು ಹೋದರೆ ಆಯಿತು, ಮುಗಿದ ಸ್ಕೂಲೇ ಖತಮ್ಮು. ಇವಾಗೆಲ್ಲ ಎಷ್ಟು ಖರ್ಚಿದೆ ಕಣ್ರಕ್ಕ, ಎಷ್ಟು ಖರ್ಚಿದೆ. ನನ್ನ ಕಷ್ಟ ಯಾರಿಗಾದ್ರೂ ನಿಮ್ಮ ಥರನೇ ಇದೆಯಾ ಇಲ್ಲ ನಿಮ್ಮ ಕಷ್ಟ ನನ್ನ ಥರನೇ ಇದೆಯೋ? ಕಮೆಂಟ್ ಮಾಡ್ರಿ ಕಣ್ರಕ್ಕ, ಕಮೆಂಟ್ ಮಾಡಿ. ಈ ದೇಶದಲ್ಲಿ ಏನಾಗೈತೋ ನನಗೂ ಗೊತ್ತಿಲ್ಲ, ಬರೀ ರೇಟ್ ಜಾಸ್ತಿ ಆಗ್ತಾನೆ ಇದೆ. ಸಿಲಿಂಡರ್ ಬೆಲೆ ಕಮ್ಮಿ ಮಾಡ್ತೀನಿ ಅಂತಾರೆ 200 ರೂಪಾಯಿ. 2 ತಿಂಗಳಾದ್ಮೇಲೆ 250 ರೂಪಾಯಿ ಜಾಸ್ತಿ ಮಾಡಿರ್ತಾರೆ. 1 ತಿಂಗಳಾದ್ಮೇಲೆ ಸಿಲಿಂಡರ್ ಬರುತ್ತಂತಾರೆ. ಪಕೋಡ ಮಾಡೋಣ ಅಂದ್ರೂ ಸಿಲಿಂಡರ್ ಇಲ್ಲ, ಎಣ್ಣೆ ಇಲ್ಲ. ಏನು ಮಾಡೋಣ? ಎಲ್ಲ ಚಿಂತೆ ಕೊಂಡ್ರಕ್ಕ, ಚಿಂತೆ. ಈ ಜೀವನದಾನೇ ಚಿಂತೆ ಕೊಂಡ್ರಕ್ಕ. ಇಲ್ಲಿ ಯೂಟ್ಯೂಬರ್ ಬಂದವ್ರಿಗೆ ದುಡ್ಡು ಬಂದಿಲ್ಲ ಅಂತ ಚಿಂತೆ. ನನಗೆ ದುಡ್ಡು ಬಂದರೆ ಹೆಂಗೆ ಖರ್ಚು ಮಾಡಬೇಕು ಚಿಂತೆ. ಎಲ್ಲರಿಗೂ ದೇವ್ರಿಗೂ ಒಂದೊಂದು ಚಿಂತೆ. ಸುಮ್ಮನೆ ಹೇಳ್ಬೇಕಾ, ನಂಬಿಡ್ಬೇಡಿ, ದುಡ್ಡು ಏನೂ ಬಂದಿಲ್ಲ. ಅರ್ಥ ಆಯ್ತು ಕೊಂಡ್ರಕ್ಕ. ಈ ಥರ ಆಗೈತೆ, ಚಿಂತೆನೇ ಜೀವನ ಆಗ್ಬಿಟ್ಟೈತೆ. ಈ ಕಾಲದಲ್ಲಿ ನಾವು ಏನಾದರೂ ಮಾಡೋಣ ಅಂದರೆ ಆಗುತ್ತಾ? ಆಗಲ್ಲ. ಏನಾಗಬೇಕು ಅದೇ ಆಗುತ್ತೆ. ಒಂದು ಸೈಡ್ಗೆ ಈಸ್ಕೊಂಡ್ಕೊಳ್ಳೋಣ ಅನ್ಕೊಂತೀವಿ, ಬುಡ್ಡಿ ಮುಗಿದು ಬೆಂಕಿ ಬಡ್ಡಿ ಪಟ್ಟಣನೂ ಈಸ್ಕೊಳಕ್ಕೆ ಆಯ್ತಾ ಇಲ್ಲ. ಈ ಥರ ಅಂದಮೇಲೆ ನಾವು ಏನಾದರೂ ಈಸ್ಕೊತೀವಿ ಅಂದ್ಕೊಂಡ್ರೆ ಇಲ್ಲ. ಇವಾಗ ನಮ್ಮ ಕತೆ ಹೆಂಗಾಗ್ಬಿಟ್ಟೈತೆ ಅಂದರೆ ಸ್ಕೂಲ್ ಫೀಸ್ ಕಟ್ಟೋದು ಇಲ್ಲ, ಪಕೋಡ ತಿನ್ನೋದು, ಆ ಥರ ಯೋಚನೆ ಆಗ್ಬಿಟ್ಟೈತೆ. ಸ್ಕೂಲ್ ಫೀಸ್ ಕಟ್ಟೋಣ ಅಂದರೆ ಬುಡ್ಡಿ ಮಗಂದು ಯಾರು ಸಾಲ ಕೊಡೋಲ್ಲ. ಸಾಲ ಇದ್ರು ಅಯ್ಯೋ 10 ನಿಮಿಷ ಮುಂಚೆ ಬಂದು ಕೇಳಬೇಕಾಯ್ತು, ನನ್ನ ಹತ್ರ ಮುಂದೆ ಕೇಳ್ಬಾರ್ದು ಅಂತಾರೆ. ಏನು ಮಾಡೋಣ? ಲೋನ್ ತಗೋಣ ಅಂದರೆ ಬಡ್ಡಿ ಮಕ್ಕಳು 1 ದಿವಸ ಆದಮೇಲೆ 500 ರೂಪಾಯಿ ಜಾಸ್ತಿ ಆಗ್ಬಿಡ್ತಾರೆ. ಎಲ್ಲ ಚಿಂತೆ ಕೊಂಡ್ರಕ್ಕ. ಪಕ್ಕದ ಮನೆ ಹತ್ರ ಹೋಗ್ಬಿಟ್ಟು ಜಗಳ ಮಾಡೋಣ ಅಂದರೆ ಪಂಕಜನು ಊರಿಗೆ ಹೋಗ್ಬಿಟ್ಟವಳೆ. ನಾನೇನು ಮಾಡಲಿ? ಒಬ್ಬನೇ ಕೂತ್ಕೊಂಡು ವೀಡಿಯೋ
ದೇವ್ರು ಎಲ್ಲರಿಗೂ ಒಂದು ಚಿಂತೆ ಇಟ್ಟವ್ರೆ, ನೀವು ಒಂದು ಚಿಂತೆ ಮಾಡ್ಕೊತೀರ. ನಿಮ್ಗೇನು ಚಿಂತೆ ಇದೆ ದೇವ್ರಡಿ ಹೇಳಿ, ಕಮೆಂಟ್ ಮಾಡಿ ತಿಳ್ಕೊಳ್ಳೋಣ ಏನು ಚಿಂತೆ ಇದೆ ಅಂತ. ನಾಳೆ ಏನಾದರೂ ವಿಡಿಯೋ ನಿಮ್ಗೇನು ಮಾಡಬೇಕಂದ್ರೆ